ಇವತ್ತಿನ ವಿಡಿಯೋದಲ್ಲಿ ನಾವು ವರ್ಕ್ ಬ್ಲೌಸ್ ಯಾವ ಥರ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಈ ಥರ ಬಂದಿದೆ. ವರ್ಕ್ ಬ್ಲೌಸ್ ಬಂದ್ಬಿಟ್ಟು ಸಪ್ರೇಟ್ ಬಂದಿದೆ. ಇದೊಂದು ಪೀಸು ಈ ಥರ ಬಂದಿದೆ. ಇದನ್ನ ಯಾವ ಥರ ಈಸಿಯಾಗಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ನಿಮ್ಮ ಬ್ಲೌಸಲ್ಲಿ ಅಳತೆ ತಗೊಳ್ಳಿ. ಅಳತೆ ತೊಗೊಂಡ್ಬಿಟ್ಟು ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟು ತಗೊಳ್ಳಿ. ಈ ಬ್ಲೌಸಲ್ಲಿ 16 ಇದೆ. ಅಗಲ ಬಂದ್ಬಿಟ್ಟು ಇದು 40 ಇಂಚ್ ಬ್ಲೌಸ್ ಆಯಿತಾ. ನೋಡಿ ಇದು ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೊಂಡ್ಬಿಟ್ಟು ಯಾವಾಗಲೂ ಕಟ್ ಮಾಡುವಾಗ ಈ ವರ್ಕಿಂದ ಒಂದು 1/2 ಇಂಚು ಮೇಲೆ ತಗೊಂಡ್ಬಿಡ್ಬೇಕು. ಇದು 2.5 ಇರುತ್ತೆ. ವರ್ಕ್ ಬ್ಲೌಸಿಗೆ ಬಂದ್ಬಿಟ್ಟು 6 ಇಂಚ್ ತಗೊಂಡ್ಬಿಡಿ. ವರ್ಕ್ ಬ್ಲೌಸ್ಗೆ ಇಲ್ಲಿಂದ 6 ಇಂಚ್ ತಗೊಳ್ಳಿ. ಕೆಳಗಡೆ ಅದೇ ಥರ ಡೌನ್ ಮಾಡ್ಕೊಳ್ಳಿ. 6 ಇಂಚನ್ನ ಇಲ್ಲಿಂದ ಇಲ್ಲಿಗೆ ಸೇರಿಸ್ಕೊಳ್ಳಿ. ಮತ್ತು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಕೊಡಿ. ಬ್ಲೌಸಲ್ಲಿ ಬಂದ್ಬಿಟ್ಟು ಇದು 10.5 ಇದೆ. 1.5 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಇಲ್ಲಿಂದ ಇಲ್ಲಿಗೆ ಸೇರಿಸಿ ಇಲ್ಲಿ 1/2 ಇಂಚು ಸ್ಟಿಚ್ಚಿಗೋಸ್ಕರ ಬಿಟ್ಟಿದ್ದೀನಿ. ಆಮೇಲೆ ಇಲ್ಲಿ ಸೇರಿಸಿರ್ತೀವಲ್ವ 1.5 ಇಂಚು ನೋಡಿದ್ದು 1.5 ಇಂಚು ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಅಲ್ಲಿಂದ ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ತೀವಿ. ಇದರಲ್ಲಿ ಡಾಟ್ ಹಾಕೋದಕ್ಕೆ ನೋಡಿ ಇಲ್ಲಿಂದ ಇಲ್ಲಿಗೆ 10.5 ಇದೆ. ಅದರಲ್ಲಿ ಒಂದು ಅರ್ಧಕ್ಕೆ ತೊಗೊಂಡ್ಬಿಟ್ಟು ಈ ಕಡೆ ತಗೊಳ್ಳಿ. ಮೇಲಕ್ಕೆ ಒಂದು 4 ಇಂಚು ಡಾಟು ಇಲ್ಲ 3.5 ಇಂಚು ಡಾಟ್ ಕೊಟ್ಟರು ಸಾಕಾಗುತ್ತೆ. ಇದು ಬ್ಯಾಕ್ ಪಾರ್ಟ್ ಆಯಿತು. ಇದು ಕಟಿಂಗ್ ಮಾಡಬಾರ್ದು. ಇದು ವರ್ಕ್ ಬ್ಲೌಸಲ್ಲಿ ಯಾವುದೇ ಬಂದಾಗ ಇದನ್ನು ಕಟ್ ಮಾಡ್ಕೋಬಾರ್ದು ನಾವು. ಆಮೇಲೆ ಕಟ್ ಮಾಡ್ಕೋಬೇಕು. ಅದನ್ನು ಹೊಲ್ದಾದ್ಮೇಲೆ ಲೈನಿಂಗ್ ಹಾಕಿ ಇಲ್ಲಿ 1 ಇಂಚಿಗೆ ಒಂದು ಶೇಪ್ ಕೊಡಿ. ಇದು 1 ಇಂಚಿಗೆ ಒಂದು ಶೇಪ್ ಕೊಡಿ. ಇದಿಷ್ಟೇ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಬ್ಯಾಕ್ ಆಯಿತು. ಇದು ಫ್ರಂಟ್ ಯಾವ ಥರ ಕಟ್ ಮಾಡಬೇಕು ಅಂದರೆ ಅದೇ ಥರನೇ ಇದರಲ್ಲಿ ಇಟ್ಕೊಂಡ್ಬಿಡಿ. ಈ ಥರ ಇಟ್ಕೊಂಡ್ಬಿಟ್ಟು ಇಲ್ಲಿ 1 ಇಂಚು ಫ್ರಂಟ್ ಮಾಡುವಾಗ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಅದೇ ಶೇಪಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ. ಫ್ರಂಟಲ್ಲಿ ಸ್ವಲ್ಪ ಶೇಪ್ ತೆಗಿಬೇಕಾಗುತ್ತೆ. ನೋಡಿ ಇದು ಸ್ಲೀವು ಎಲ್ಲೆಲ್ಲೋ ಕೊಟ್ಬಿಟ್ಟಿರ್ತಾರೆ ವರ್ಕ್ ಮಾಡುವಾಗ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇಷ್ಟಾಯಿತು. ಇದು ಫೋಲ್ಡಿಂಗ್ ಹೋಗುತ್ತೆ. ಇದು ತೆಗೆದ್ಬಿಡಿ ಅಷ್ಟೇ. ಇದು ಆಮೇಲೆ ಇದು ಫ್ರಂಟ್ ಅಲ್ವಾ, ಫ್ರಂಟ್ಗೋಸ್ಕರ ಒಂಚೂರು ಶೇಪ್ ಜಾಸ್ತಿ ತಗೊಂಬಿಡಿ. ನೋಡಿ ಇದು ಪಟ್ಟಿನ ಇದರಲ್ಲೇ ಮಾಡ್ಕೊಂಬಿಡೋಣ. ಇಲ್ಲಿ 3.5 ಪಟ್ಟಿ ತೊಗೊಳ್ಳೋಣ. ಈ ಕಡೆಗೂ 3.5ಗೆ ಪಟ್ಟಿ ತೊಗೊಂಬಿಡೋಣ. ಇದಕ್ಕೊಂದು ಶೇಪ್ ಕೊಡಿ.
ಫ್ರಂಟ್ ಆಯಿತು, ಬ್ಯಾಕ್ ಆಯಿತು. ಸ್ಲೀವ್ ಬಂದುಬಿಟ್ಟು ನೋಡಿ ಇದನ್ನು ಇಟ್ಕೋಬೇಕು. ಇದು ಬ್ಯಾಕ್ ಆಯಿತು, ಇದು ಫ್ರಂಟ್ ಆಯಿತು. ಫ್ರಂಟಿಗೆ ಇದು ಪಟ್ಟಿ ಆಯಿತು. ನೋಡಿ ಸ್ಲೀವ್ ಈ ಫ್ಲವರು ಕರೆಕ್ಟಾಗಿ ಮಧ್ಯೆ ತಗೊಂಡ್ಬಿಟ್ಟಿದೆ. ಈ ಥರ ಮಧ್ಯೆ ತಗೊಂಡ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡ್ಕೊಳ್ತೀನಿ. ನೋಡಿ ಬಂದಿದೆ. 1/2 ಇಂಚು ಫೋಲ್ಡಿಂಗ್ಗೋಸ್ಕರ ಇಟ್ಕೊಳ್ಳೋಣ. ಇದು ಸ್ಲೀವ್. ಇದು ಮಾಡಿಬಿಟ್ಟು ಇಲ್ಲಿ 6.5 ತಗೊಳ್ಳಿ, 1.5 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ನೋಡಿ ಇಲ್ಲಿಂದ ಈ ಥರ ಬಂದಾಗ ಇಲ್ಲಿಂದ 3.5ಗೆ ಒಂದು ಡೌನ್ ಕೊಟ್ಕೊಂಡ್ಬಿಡ್ರಿ. ಡೌನ್ ಕೊಟ್ಬಿಟ್ಟು ಇದು ಇಲ್ಲಿಗೆ ಸೇರಿಸ್ಕೊಂಡ್ಬಿಡಿ. ಅಲ್ಲಿ ಸೆಂಟ್ರಿಗೆ ತಗೊಂಡು ಶೇಪ್ ಹಾಕೋದು. ಇದು ಸ್ಲೀವ್. ಈ ಥರ ಸ್ಲೀವ್ ನೀಟಾಗಿ ಬರುತ್ತೆ. ಸ್ಲೀವ್ ಆಯಿತು. ಈಸಿಯಾಗಿ ಬ್ಲೌಸಿಯಾಗಿ ವರ್ಕ್ ಬ್ಲೌಸ್ ಕಟ್ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಬ್ಯಾಕು, ಇದು ಫ್ರಂಟು. ಅದು ಫ್ರಂಟಿಗೆ ಪಟ್ಟಿ ಬಂತು. ಪಟ್ಟಿ ಆದಮೇಲೆ ಇದು ಸ್ಲೀವ್ ಬಂತು. ಇದು ಇಷ್ಟೇ ಈಸಿಯಾಗಿ ಕಟ್ ಮಾಡೋದು ಬ್ಲೌಸು. ಕಟಿಂಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್.